ಈ ಪೂಲ್ ಅಲ್ಲಿ 24 hours ಇರೋದಕ್ಕಾಗುತ್ತಾ ಅಂತ ಈ ನನ್ನ ಮಕ್ಕಳು ಒಂದೊಂದಲ್ಲ ಈ ಮೊಬೈಲ್ ನ ಇವಾಗ ನೀರೊಳಗಡೆ ಹಾಕ್ತಿವಿ. ಆಗ್ತಾ ಇಲ್ಲ ನನ್ನಿಂದಾಗಿ. ನಾನು ಅಷ್ಟೇ, ಇವತ್ತು ದಿನ ನಂದು ಲಾಸ್ಟ್ ದಿನ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ರ್ಯಾಂಡ್ ವಿಡಿಯೋ. ಗೈಸ್ ಇವತ್ತು ನಾನ್ ಮಾಡ್ತಾ ಇರುವಂತ ಚಾಲೆಂಜ್ ಏನಂದ್ರೆ, ಈ ಪೂಲ್ ಅಲ್ಲಿ 24 hours ಇರೋದಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಗುತ್ತೋ ಇಲ್ವಾ ಅಂತ ನೋಡೋಣ. ತುಂಬಾ ಮಜಾ ಇರುತ್ತೆ. ಯಾರು ಈ ಕಂಟೆಂಟ್ ನ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ ಬರ್ಬೋದು. ಸೊ ಅದಕ್ಕಾಗಿ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ನಾನ್ ಟ್ರೈ ಮಾಡ್ತಾ ಇದ್ದೀನಿ, ತುಂಬಾ ಮಜಾ ಇರುತ್ತೆ. ಅಂಡ್ ತುಂಬಾ ಗೇಮ್ಸ್ ಅನ್ನ ಆಡ್ತೀವಿ ನಮ್ಮ ಹುಡುಗರ ಜೊತೆ. ಏನ್ರೋ ನೋಡಿದ್ರ ಸಖತ್ತಾಗಿ ಆಡ್ತೀವಿ. ಸೊ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಇವಾಗ ಒಬ್ಬೊಬ್ಬರೇ ಇಳಿತಾವ್ರೆ. ರೈಟ್. ಇವಾಗ ಈ ಚಾಲೆಂಜ್ ಅಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಲ್ಲ, ನನ್ನ ಜೊತೆ ಸ್ವಲ್ಪ ಆಟಗಳು ಮಾತ್ರ ಆಡ್ತಾರೆ ಅಷ್ಟೇ. ಈ ಚಾಲೆಂಜ್ ನಾನು ಒಬ್ನೇ ತಗೊಂಡಿರೋದು, ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ರಿಸ್ಕ್ ಅನ್ನ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಸೊ ಅದಕ್ಕಾಗಿ ನಾನು ಒಬ್ನೇ ತಗೊಂಡಿದ್ದೀನಿ. ನನ್ನ ಜೊತೆ ಗೇಮ್ಸ್ ಅನ್ನ ಆಡ್ತಾರೆ. ಸೊ ನೋಡಿ, ನಾನು ಎಳ್ದಿದ್ದೀನಿ, ಮತ್ತೆ ಮೇಲೆ ಬರೋದಕ್ಕಾಗಲ್ಲ. ಸೊ ಇವಾಗ ಒಂದು ಗೇಮ್ ಆಡ್ತೀವಿ ನೋಡಿ. ಇವಾಗ ಗೇಮ್ ಏನಂದ್ರೆ, ಈ ಕಡೆಯಿಂದ ಆ ಕಡೆ ಹೋಗೋದು. ಯಾರು ಮೊದ್ಲು ಹೋಗ್ತಾರೆ ಅಂತ ನೋಡಿ. 1 2 3 ಸ್ಟಾರ್ಟ್. ಮೊದ್ಲು ನಮ್ಮ ಚಲ ಅವರು ಬಂದಿದ್ದಾರೆ. ನಮ್ಮ ಚಲ, ಕಂಗ್ರಾಚುಲೇಷನ್ ಬ್ರದರ್. ಆಮೇಲೆ ನೆಕ್ಸ್ಟ್ ನಮ್ ರೋಬೋ, ನಮ್ಮ ವಿನಯ್ ಅವರು ಬಂದಿದ್ದಾರೆ. ಥರ್ಡ್ ಮತ್ತೆ ಇವನು ಬಿತ್ಕೊಳ್ಳಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಕಿಶೋರ್ ಅವರು ಬಂದಿದ್ದಾರೆ. ಅಂಡ್ ನಾವು ಮೂವರು ಲಾಸ್ಟ್. ಸೊ ಇನ್ನೊಂದ್ ಚಾಲೆಂಜ್ ಆಡೋಣ. ಇವಾಗ ನಾವು ಮೇಲೆ ಬಂದ್ವಿ. ಇವಾಗ ನೀರೊಳಗಡೆ ಮುಳುಕೊಂಡು ಆ ಕಡೆ ಹೋಗ್ಬೇಕು. ಇದ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿ. 1 2 3 ಸ್ಟಾರ್ಟ್. ಯಾರು ಬಂದಿದ್ದು ಫಸ್ಟ್? ಪಂಡು, ಕಿಶೋರ್, ಮತ್ತೆ ಸೆಕೆಂಡ್ ಭೋಜನ್, ಥರ್ಡ್ ವಿನಯ್, ಫೋರ್ತ್ ಇವನು. ನಾನೇ ಲಾಸ್ಟ್. ಸೊ ಪರವಾಗಿಲ್ಲ. ಸೊ ಅವನ್ ಬಂದಿರೋದು ಫಸ್ಟ್. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಸೆಕೆಂಡ್ ನೋಡಿ ಹೆಂಗಿದ್ದ ನೋಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನೋಡಿ, ಈ ಮೊಬೈಲ್ ನ ಇವಾಗ ನೀರೊಳಗಡೆ ಹಾಕ್ತಿವಿ. ಸೊ ಯಾರು ಎತ್ಕೊಂಡ್ ಬರ್ತಾರೆ ಅಂತ ನೋಡೋಣ. ಇದನ್ನ ಎತ್ಕೊಂಡ್ ಬಂದು ಇಲ್ಲಿಗೆ ಬರ್ಬೇಕು. ಯಾರಾದ್ರೂ ಕಿತ್ಕೋಬಹುದು ಅವ್ರ ಕೈಯಲ್ಲಿ. ಸೊ ಅವ್ರು ಎತ್ಕೊಂಡ್ ಬರ್ಲೇಬೇಕು, ಇಲ್ಲಿಗೆ ಬರ್ಬೇಕು. ಅಲ್ಲಿ ಎತ್ಕೊಳ್ಳೋದಲ್ಲ, ಎತ್ಕೊಂಡು ಇಲ್ಲಿಗೆ ಬರ್ಬೇಕು. ಅವ್ರ ಹತ್ರ ಯಾರಾದ್ರೂ ಕಿತ್ಕೋಬಹುದು. ಸೊ ಲಾಸ್ಟ್ಗೆ ಯಾರು ಬರ್ತಾರೆ, ಫಸ್ಟ್ ಯಾರು ಬರ್ತಾರೆ ಅಂತ ನೋಡಿ. ಯಾರಿಗೂ ಸಿಕ್ಕಿಲ್ಲ ಗಾಯ್ಸ್. ಇವಾಗ ನಾನು ಎತ್ಕೊಂಡ್ ಬರ್ತೀನಿ. ಹೋಗಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಿತ್ಕೊಂಡ್ಬಿಟ್ನು. ನನ್ ಸಿಕ್ಕಿಲ್ಲಪ್ಪ ನೋಡು. ನಿನ್ ಕಿತ್ಕೊಂಡು ಆಯ್ತು ಎತ್ಕೊಡ್ಬೋದು. ಆಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ಚಾಲೆಂಜ್ ಅಲ್ಲಿ ನಾನೇ ಗೆದ್ದಿದ್ ಗಾಯ್ಸ್. ಸೊ ಈ ಮೊಬೈಲ್ ನ ಮತ್ತೆ ಹಾಕ್ತಾ ಇದೀವಿ. ಸೊ ಮತ್ತೆ ಯಾರು ಗೆಲ್ತಾರ ಅಂತ ನೋಡಿ. ಕೊಂಡು ಹಾಕಪ್ಪ. ನೋಡಿ, ಅಲ್ಲಿ ಕೈ ಎತ್ತಿದ್ದಾನಲ್ಲ, ಅವನಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಅಂತ ಅವನ ಕಾಲ್ಗಡೆನೇ ಐತೆ. ಮತ್ತೆ ಎತ್ಕೊಂಡು ನಮಗೆ ತೊಗ್ಸ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದ. ಆಮೇಲೆ ಮತ್ತೆ ಇಳ್ಕೊಂಡು ಕಿತ್ಕೊತಾ ಇದ್ದೀವಿ. ಅವನ ಕೈಯಲ್ಲೇ ಇದೆ, ತುಂಬ ಗಟ್ಟಿಯಾಗಿ ಇಟ್ಕೊಂಡವನೆ, ತುಂಬ ಸ್ಟ್ರಾಂಗ್ ಆಗಿ ಇಟ್ಕೊಂಡವನೆ, ಕೊಡ್ತಾನೆ ಇಲ್ಲ ನೋಡಿ. ಮತ್ತೆ ನಮ್ಮ ಛಲ ಕಿತ್ಕೊಂಡು ಆ ಕಡೆ ಬಿಸಾಕ್ದ. ಮತ್ತೆ ಅದನ್ನು ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ.
ಮತ್ತೆ ನೋಡಿ ಇಲ್ಲಿ ಬರ್ತಾ ಇದ್ದಾನಲ್ಲ, ಇವನಿಗೆ ಸಿಕ್ಬಿಟ್ಟಿದೆ. ಎತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಮಗನೇ ಅಲ್ಲ ಗೈಸ್, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಏನ್ ಸೈಕಾಗ್ ಆಡ್ತಾವನೆ ಅಂದ್ರೆ ಯಾವ್ರು ನಿಂದ ಮಾತಾಡ, ರಾಯಚೂರು ಭಾಷೆಯಲ್ಲಿ ಮಾತಾಡ ಮಾತಾಡ. ನಿನ್ ಹೆಸರು ಹೇಳು. ನನ್ನ ಹೆಸರು ಪ್ರವೀಣ್ ಕುಮಾರ್. ರಾಯಚೂರು ಭಾಷೆನದು. ಮಗನ್ ನೀನು ಮಗ ನನ್ನ ಮಗ. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ಸೊ ಇಷ್ಟೊತ್ತು ನಮ್ ಕ್ಯಾಮ್ರಾ ಮ್ಯಾನ್ ಆಗಿ ವರ್ಕ್ ಮಾಡಿದ್ ಇವ್ರೆ ನಮ್ ಪುಂಡು ಅವರು. ಚೆನ್ನಾಗ್ ಬಂದಿಲ್ಲ ಅಂದ್ರೆ ಇವ್ರನ್ನೇ ಬೈರಿ, ಚೆನ್ನಾಗ್ ಬಂದಿದ್ರೇನೆ ಇವ್ರನ್ನೇ ಅಪ್ರಿಶಿಯೇಟ್ ಮಾಡಿ. ಸೊ ಇವಾಗ ಮುಚ್ಚು ಆಟ ಆಡ್ತಾ ಇದೀವಿ. ಅಲ್ಲಿದಾರಲ್ಲ ನಮ್ ಚಲ ಅವರು ನಮ್ಮನ್ನ ಮುಡ್ಸೋಕೆ ಬರ್ತಾರೆ. ಯಾರು ಸಿಗ್ತಾರೆ ಅಂತ, ಯಾರು ಸಿಕ್ಕಿದ್ರೆ ಅವ್ರು ಮತ್ತೆ ಅಲ್ಲಿಂದ ಬರ್ಬೇಕು ಮುಡ್ಸೋಕೆ. ಸೊ ನೋಡೋಣ ಯಾರು ಮೊದ್ಲು ಸಿಗ್ತಾರೆ ಅಂತ. ಅವರೇ ಮುಟ್ಸೋರು ಅಲ್ಲಿದ್ದಾರೆ. ಬಾ ಚಲ, ಆ ಕಡೆ ಕಾರ್ನರ್ನ ಮುಟ್ಸ್ಬೇಕು. ಸೊ ಅವ್ನ್ ತಪ್ಸ್ಕೊಂಡು ಹೋಗಿ ಮುಟ್ಬೇಕು. ಬರ್ತಾವ್ರೆ ಇವಾಗ ಮುಟ್ಸಕ್. ಅವರು ಬಂದ್ರು. ನೋಡಿ ಯಾರು ಸಿಕ್ಕಿಲ್ಲ. ಮತ್ತೆ ಚಲ ನನ್ನನ್ನು ಮುಟ್ಸಕ್ ಬಂದ, ನಾನು ಸಿಕ್ಕಿಲ್ಲ. ಹಾಗೆ ಹುಡುಕ್ತಾವನೆ, ಯಾರು ಸಿಕ್ಕಿಲ್ಲ. ಲಾಸ್ಟ್ ಆಗಿ ಅವ್ನು ನೋಡಿ ಗೈಸ್, ಅವ್ರು ಔಟ್ ಆಗಿರೋದು. ಬರ್ತಾರೆ ಇವಾಗ. ಇವ್ರು ಯಾರು ಔಟ್ ಆಗಿಲ್ಲ. ಇವಾಗ ರೋಬೋ ಅವ್ರು ಔಟ್ ಆಗಿದ್ದಾರೆ. ಅವರು ಬರ್ತಾರೆ ನಮ್ಮನ್ನ ಮುಟ್ಸೋಕೆ. ಸೊ ಬಾರ ರೋಬೋ. ನೋಡಿ ಗೈಸ್ ಬರ್ತಾವ್ರೆ ಅವರು. ನೋಡಿ ಗೈಸ್ ಇಲ್ಲಿ ಅವರೇ ಮುಂದ್ಕೊಂಡವ್ರೆ. ನೋಡಿ ಗೈಸ್ ಅವ್ರು ಸಿಕ್ಕೋದ್ರೆ. ಅವ್ರಿಬ್ರನ್ನ ಮುಟ್ಬೇಕು ನಾವೆಲ್ಲ ಔಟು. ನೋಡಿ ಗೈಸ್ ಅಲ್ಲಿಬ್ರು ಅವ್ರೆ, ಅವಾಗೆ ಅವ್ರು ಬಂದವ್ರು. ನೋಡಿ ಗೈಸ್ ಇಲ್ಲಿ ಇದ್ದವ್ರೆ ಅವರು. ತಿರ್ಗಾ ಮುಳುಗ್ರು. ಔಟ್ ಗೈಸ್ ಅವರು. ಅಭಿನಯ್ ಅಲಿಯಾಸ್ ರೋಬೋ ಅವರು. ಸೊ ನಾನೇ ಮೊದ್ಲು ಔಟ್ ಆಗಿರೋದು. ನಾನ್ ಮುಟ್ಸಕ್ ಹೋಗ್ತೀನಿ ಇವಾಗ. ನೋಡಿ ಇವಾಗ 12 ಗಂಟೆ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಟೈಮ್ ನೋಡ್ಸೋದೇ ಮರ್ತು ಬಿಟ್ಟಿದ್ದೆ. ಸೊ 1 ಅವರ್ ಆಯ್ತು ನಾವು ನೀರ್ಗೆ ಇಳ್ದು. ಸೊ ನೋಡಿ ಬೇಕಿದ್ರೆ ಇವಾಗ 12 ಗಂಟೆ ಆಗಿದೆ. ನಾನು ಇನ್ನ ನೀರಲ್ಲೇ ಇದ್ದೀನಿ. ಇವಾಗ ಏನ್ ಗೇಮ್ ಅಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಬ್ಯಾಕ್ ಡೇ ಅಲ್ಲಿ. ಬ್ಯಾಕ್ ಇನ್ ಮಾಡ್ಕೊಂಡು ಹೋಗ್ಬೇಕು. ಯಾರು ಪೋಸ್ಟ್ ಮಾಡ್ತಾರೆ ಅಂತ ನೋಡಿ ನೀವೇ. ಇವಾಗ ಇವರು ಬ್ಯಾಕ್ ಸ್ವಿಮ್ ಮಾಡ್ತಾರೆ. ಇದ್ರಲ್ಲಿ ಯಾರು ಪೋಸ್ಟ್ ಬರ್ತಾರ ಅಂತ ನೋಡೋಣ. ರೆಡಿ 1 2 3 ಸ್ಟಾರ್ಟ್ ಗೋ. ಸೊ ಗೈಸ್ ಇವನೇ ಬಂದಿರೋದು. ನನ್ಗೆ ಈಜ್ ಕಲ್ಸ್ಕೊಟ್ಟಿದ್ದೆ. ಇವನು ಸಖತ್ತಾಗಿ ಈಜ್ ಮಾಡ್ತಾರೆ. ಆದ್ರೆ ಒಂಚೂರು ಸೈಕು ಮೆಂಟ್ಲ ಅಷ್ಟೇ. ನನ್ನ ನೋಡಿದ್ರೆ ನಿಮ್ಗೆ ಆತರ ಯಾವ್ದು ಅನಿಸ್ತದ? ಈಜ್ ಮಾತ್ರ ಸಖತ್ತಾಗಿ ಕೊಡ್ತಾನೆ. ನಾನು ಕಲ್ಸ್ಕೊಟ್ಟಿದ್ದೆ ಇವನು. ಸೊ ನೋಡಿ ಹೆಂಗವನೇ ಮುಖ. ಹಾಯ್ ಗಾಯ್ಸ್, ಜಾಸ್ತಿ ಹೊತ್ತಾಯ್ತು, 1 ಅವರ್ ಮೇಲೆ ಆಯ್ತು. ನಾನು ಹೊರಡ್ತಾ ಇದ್ನಿ ಮನೆಗ, ಊಟ ತಿನ್ಬೇಕು. ಸರಿ ಬಾಯ್ ಗಾಯ್ಸ್. ಶಾಂಪು ಹಾಕೊಳ್ತಾ ಇದೀವಿ ಇವಾಗ. ಬಿಟ್ಟು ಹೊತ್ತಾಯ್ತು ಶಾಂಪು ಹಾಕೊಂಡಿರಾ. ಇವಾಗ ಶಾಂಪು ಹಾಕೊಂತ ಇದೀರಿ. ನೋಡಿ ಗಾಯ್ಸ್, ಹೆಡ್ ಅಂಡ್ ಶೋಲ್ಡರ್ ಶಾಂಪು. ನೋಡಿ ಗಾಯ್ಸ್ ಬ್ರಾಂಡೆಡ್ ಅದೇ ಜಾಸ್ತಿ ಹಾಕೋದು. ನೋಡಿ ಮುಳುಗ್ಬಿಟ್ಟು ಅಂತಾಕ್ಷರಿ ಆಡ್ತೀವಿ. ನೋಡಿ ಕೊನೆವರೆಗೂ ನೋಡಿ, ಕ್ರೇಜಿ ಆಗಿರುತ್ತೆ ಏನ್ರ. ನೋಡಿ ಗಾಯ್ಸ್ ಶಾಂಪು ಹಾಕೊಂಡಿದ್ದೀರಿ, ಮುಳುಗ್ತಾ ಇದ್ದೀರಿ ಇವಾಗ. ನೋಡಿ ಗಾಯ್ಸ್ ಸೊ ಎಲ್ರು ಮುಳುಗಿದ್ದಾರೆ. ನಾನು ಇನ್ನ ಶಾಂಪು ಹಾಕೊಂಡೇ ಇದ್ದೀನಿ. ನಾನು ಮುಳುಗ್ಬೇಕು ಇವಾಗ. ಸೊ ಗೈಸ್ ಇವಾಗ ನಾವು ಅಂತಾಕ್ಷರಿ ಆಡ್ತಾ ಇದೀವಿ. ಸೊ ಯಾರಿಗೆ ಯಾವ ಲೆಟರ್ ಬರುತ್ತೋ ಅವರು ಹಾಡನ್ನ ಆಡ್ಬೇಕಾಗುತ್ತೆ. ನೋಡಿ ಯಾರು ಆಡಕ್ ಆಗಲ್ವೋ ಅವರು 3 ಸತಿ ನೀರಲ್ಲಿ ಮುಳುಗ್ಬೇಕಾಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ 3 ಸತಿ ಮುಳುಗ್ಬೇಕು. ಅವರು 1
2 3. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇ ಇವ್ರಿಗೆ ಒಂದ್ ಲೆಟರ್ ಹೇಳ್ತೀನಿ ಯಾವ್ದಾದ್ರು, ಸೊ ಅದನ್ನ ಆಡ್ಬೇಕಾಗುತ್ತೆ. ಮತ್ತೆ ಅವರು ನನ್ಗೆ ಹೇಳ್ತಾರೆ. ನಾನು ಯಾರ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಕಿಶೋರ್ಗೆ ಹೇಳ್ತಾ ಇದ್ದೀನಿ. ಕುಚುಕ 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 ಆಡ್ರ ಎಲ್ರು. ಜೀವಕ್ಕಿಂತ ಜಾಸ್ತಿ ಗಣ ಕುಚುಕೋ ಓ ಗೆಳೆಯ ಜೀವನ್ ಗೆಳೆಯ ನಿಂಗೆ ಶಾನ ಪಾಪ ಕಣೋ ಕೊರಕೋ ಒಂದು ಕೈ ಪ್ರೀತಿ ಬಾ ಆಡ್ತಾನಂತೆ ಅವ, ಆಡಪ್ಪ. ಬ್ಯಾಡ ಬ್ಯಾಡ ಹಳ ಬ್ಯಾಡ, ಯಾರೇ ಹೋದ್ರು ಹಳ ಬ್ಯಾಡ, ಯಾರೇ ಹೋದ್ರು ಹಳ ಬ್ಯಾಡ. ಗೈಸ್ ಇದು ಯಾವ್ದೋ ಇಂಟ್ರೆಸ್ಟ್ ಬಂದಂಗಿಲ್ಲ. ಸೊ ಇದನ್ನ ಇಲ್ಲಿಗೆ ಮುಗಿಸೋಣ, ವಿಡಿಯೋನಲ್ಲ ಈ ಗೇಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಗೇಮ್ ಆಡ್ತೀವಿ ನೋಡಿ. ಸೊ ಬನ್ರ. ಗೇಮ್ ಏನಂದ್ರೆ ಯಾರು ಜಾಸ್ತಿ ಹೊತ್ತು ಮುಳ್ಕೊಂಡಿರ್ತಾರೋ ಅವರು ವಿನ್ನು. ಸೊ ಕೆಳಗಡೆ ಅಷ್ಟೊಂದು ಇರೋದಕ್ಕಾಗಲ್ಲ, ಬೇಗ ಬಂದ್ಬಿಡ್ತಾರೆ. ಸೊ ಅವರೇ ಪಾರ್ಟಿಸಿಪೇಟ್ ಮಾಡ್ತಾರೆ, ನಾನು ಮಾಡಲ್ಲ. ಯಾಕಂದ್ರೆ ವಿಡಿಯೋ ತೆಗಿಬೇಕು ನಾನು. ಯಾರು ಬರ್ತಾರೋ ಅಂತ ಹೇಳ್ತೀನಿ. ರೆಡಿ 1 2 3 ಸ್ಟಾರ್ಟ್. ಇವನು ಎದ್ದಿದ್ದು, ಸೆಕೆಂಡ್ ಅವನು, ಥರ್ಡ್ ಅವನು, ಫೋರ್ತ್ ಇವನು, ಫೋರ್ತ್ ಇವನು. ಸೊ ಎಲ್ಲ ಇದ್ಬಿಟ್ರಿ ಇವ್ರ ಗೇಮ್ ತರನೇ ಇಲ್ಲ ಗೈಸ್. ಇವ್ರು ಲಾಸ್ಟ್ ಇವನೇ ಎದ್ದಿದ್. ಸೊ ನೋಡಿ ಇವನೇ ಗೆದ್ದಿದ್ದೀನಿ, ಎಲ್ಲಾರು ಎದ್ದಿದ್ದಾರೆ. ನಮ್ ರೋಬ ಅವನು ಗೆದ್ದವನೇ. ನಾವು ಎಲ್ಲ ಹೋಗ್ಬೇಕು, ಓದ್ತಾ ಇದ್ರೆ ಬಾಯ್ 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 ಬಾಯ್. ಅವರು ಹೋದ್ರು, ಇವಾಗ ನಾವು ಮೂವರೇ ಇರೋದು. ಸೊ ನಮ್ ಜೊತೆ ಇವನು ಒಬ್ನಿದ್ದಾನೆ. ಸೊ ಇವರು ಹೋಗ್ಬೇಕಂತೆ, ಫೋಟೋಗಳು ತೆಗಿಬೇಕಂತೆ. ತೆಗ್ದ್ಬಿಟ್ಟು ಸಿಗ್ತೀನಿ. ನಾನು ಈ ಹುಡುಗನು, ಇವನು ಹೋಗ್ತೀಯೇನೋ ಅಂದ್ರೆ ಇರ್ತೀನಿ ಅಂತವ್ನೆ. ಹೋಗ್ತೀಯ ನೀನು? ಇರ್ತೀನಿ ಅಂತವ್ನೆ. ಸೊ ನೋಡೋಣ, ಅವನು ಹೋಗ್ತಾನೇನೋ, ನಾನು ಒಬ್ನೇ ಇರ್ಬೇಕಾಗುತ್ತೆ, ಏನಾಗುತ್ತೋ ನೋಡೋಣ. ಅವರು ಹೋಗ್ತವ್ರೆ, ನಾನು ಮತ್ತೆ ಇವನು ಹೋಗೋ ಅಂತ ಇದ್ರೇನು ಹೋಗ್ತಾ ಇಲ್ಲ ಗೈಸ್ ಇವನು. ಸೊ ಗೈಸ್ ನಾನು ಅವನ ಮಾತ್ರನೇ ಇರೋದು. ಅವರು ಎಲ್ರು ಒಟ್ಟೋದ್ರು. ಇನ್ನ ಎಷ್ಟೊತ್ತಿರೋದಕ್ಕೆ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ ಇರೋದಕ್ಕೆ. ಒಬ್ನೇ ಅವನು ಹೋಗ್ತಾನೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಇವನು ಹೋಗ್ತಾನೆ. ಯಾಕಂದ್ರೆ ಹೆಲ್ತ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕಾಗಿ ಯಾರು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನಾನು ಎಷ್ಟೊತ್ತಿರೋದಕ್ಕಾಗುತ್ತೋ ಅಷ್ಟೊತ್ತಿರೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗೆ ನನ್ಗೆ ತಲೆನೋವು ಶುರು ಆಗಿದೆ. ನಾನು ನೀರಲ್ಲಿದ್ರೆ ತಲೆನೋವು ಬಂದ್ಬಿಡುತ್ತೆ. ಸೊ ನೋಡೋಣ ಇನ್ನ ಎಷ್ಟೊತ್ತಿರೋದಕ್ಕಾಗುತ್ತೋ. ಇವನಿದಾನಲ್ಲ, ಇವನ್ ವಯಸ್ಸಿದ್ದಾಗ ನನ್ಗೆ ಈಜ್ ಬರ್ತಾ ಇರ್ಲಿಲ್ಲ. ಒಂದು ಚಿಕ್ಕ ಕೆರೆ, ನನ್ಗೆ ಮೊಣಕಾಲಷ್ಟು ಕೂಡ ಬರ್ತಾ ಇರ್ಲಿಲ್ಲ ನೀರು. ಅದ್ರಾಗ ಈಜ್ ಹೊಡಿತಾ ಇದ್ವಿ. ನಾನು ಅವಾಗ ಹೇಳ್ದನಲ್ಲ, ನನ್ಗೆ ಈಜ್ ಕಲ್ಸ್ಕೊಟ್ಟಿದ್ದು ಇವನೇ ಅಂತ. ಇವನು ಮತ್ತೆ ನಮ್ಮೂರವ್ರು ಇನ್ನ ಕೆಲವ್ರು ಹುಡುಗರು. ಅವಾಗ ಇಷ್ಟಿದ್ವಿ ನಾವು, ಚಿಕ್ಕ ಹುಡುಗ ನಾನು. ಅವಾಗ ಏನಾಯ್ತಂದ್ರೆ ಹೋಗ್ತಾ ಇದ್ದೀವಿ ನಾವು, ಏನೋ ಬಿಲ್ಡಪ್ ಕೊಟ್ಕೊಂಡು, ಅಂದ್ರೆ ಅಷ್ಟು ಆಳ ಇಲ್ವಲ್ಲ. ಸೊ ಅದಕ್ಕಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದ್ ಕುಂಟೆ ಇದ್ಬಿಟ್ಟಿದೆ ನೀರಲ್ಲಿ, ನಮ್ಗೆ ಗೊತ್ತಿಲ್ಲ ಅದು. ಏನಾಯ್ತು, ನಾನು ಒಟ್ಟೋಗ್ಬಿಟ್ಟೆ. ಅವನು ಅವಾಗ ಈಜ್ ಕಳ್ಸ್ಕೊಟ್ಟಿದ್ನಂತ ಹೇಳ್ದನಲ್ಲ, ಅವನು ಬಂದ್ಬಿಟ್ನು. ಮತ್ತೆ ಇನ್ನೊಬ್ನು ಬಂದ್ಬಿಟ್ನು. ಅವ್ರಿಗೆ ಅಷ್ಟೋ ಇಷ್ಟೋ ಈಜ್ ಹೊಡಿಯೋದು ಬರ್ತಾ ಇತ್ತು. ಸೊ ನನಗ್ ಬರ್ತಾ ಇರ್ಲಿಲ್ಲ. ಈ ತರ ಮುಳುಗ್ತಾ ಇದ್ದೀನಿ, ಎದ್ದೇಳ್ತಾ ಇದ್ದೀನಿ, ಮುಳುಗ್ತಾ ಇದ್ದೀನಿ, ಎದ್ದೇಳ್ತಾ ಇದ್ದೀನಿ. ಯಾರು ಬಂದಿಲ್ಲ ಕಾಪಾಡಕ್ಕೆ. ಅವ್ರಿಗೂ ಬರಲ್ಲ, ಅವರು ಚಿಕ್ಕ ಹುಡುಗರು. ಇಷ್ಟಿದ್ವಿ ಅವಾಗ ನಾವು. ಸೊ ಅವತ್ತು ಆಗೋಯ್ತು. ನಾನು ಅಷ್ಟೇ, ಇವತ್ತು ದಿನ ನಂದು ಲಾಸ್ಟ್ ದಿನ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸೊ ಏನಾಯ್ತಂದ್ರೆ, ನಾ ಕಾಪಾಡಿ ಅಂತ ಮುಳುಗ್ತಾ ಇದ್ದೀನಿ, ಎದ್ದೇಳ್ತಾ ಇದ್ದೀನಿ. ಈಜ್ ಬರ್ತಾ ಇರ್ಲಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಆಮೇಲೆ ಏನ್ ಮಾಡಿದ್ರು, ಒಂದಷ್ಟು ದೂರ ಇದ್ರು ಒಬ್ಬ ಆ ಎಣ್ಣ ಹೆಸರು ರಾಜು ಅಂತ. ಸೊ ಆ ಎಣ್ಣ ಏನ್ ಮಾಡ್ದ, ನೀರು ಅಲ್ಲಿ ಬೋರ್ ಐತೆ, ನಾವು ಅಲ್ಲಿಂದ ನೀರು ಮನೆಗೆ ಎತ್ಕೊಂಡು ಹೋಗ್ಬೇಕು. ಅಲ್ಲಿಗೆ ನೀರ್ಗ್ ಬಂದಿದ್ರು ಬಿಂದಿಗೆ ಎತ್ಕೊಂಡು. ಆ ಎಣ್ಣ ಏನ್ ಮಾಡಿದಾನಂದ್ರೆ, ನನ್ನ ನೋಡಿದ್ನು. ಅವನು ಆ ಎಣ್ಣ ಎಷ್ಟು ದೂರ ಇದ್ನಂದ್ರೆ, ನನ್ಗಿಂತ ಒಂದು 100 ಮೀಟರ್ ದೂರ ಏನು ಇದ್ನು. ಸೊ ನೋಡ್ಬಿಟ್ಟು ಠಕ್ ಅಂತ ಶರ್ಟ್ ಬಿಚ್ಬಿಟ್ಟು ಠಕ್ ಅಂತ ಎದ್ಬಿಟ್ಟ. ಸೊ ಅವಾಗ ಆ ಎಣ್ಣ ಕಾಪಾಡಿಲ್ಲ ಅಂದ್ರೆ ನಾನು ಇವತ್ತಿಗೂ ಇರ್ತಾ ಇರ್ಲಿಲ್ಲ. ಸೊ ಅದು ನಾನು ಇವಾಗೂ ಅದು ಮರೆಯೋದೇ ಇಲ್ಲ. ಎತ್ಬಿಟ್ಟು ಆಚೆ ಹಾಕಿದ್ನು. ಆಮೇಲೆ ಸ್ವಲ್ಪ ಉಸಿರಾಡಿದೆ. ಸೊ ಆ ತರ ಒಂದು ಇನ್ಸಿಡೆಂಟ್ ಆಗಿದೆ. ಆಮೇಲೆ ನಿಧಾನವಾಗಿ ಹಿಂಗೆ ಕೆರೆಗಳಾಗಿ ಈಜು ಹೊಡ್ಕೊಂಡು ಈಜು ಹೊಡಿಯೋದು ಕಲ್ತಿದ್ದೆ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ನೀರಲ್ಲಿ ಈಜು ಹೊಡಿಯಕ್ಕೆ ಹೋಗ್ತಾರೆ. ಸೊ ಈಜ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಹೋಗೋದಕ್ಕೆ ಹೋಗ್ಬೇಡಿ. ಜಾಕೆಟ್ ಬರುತ್ತೆ, ಆ ಜಾಕೆಟ್ ನ ಹಾಕೊಂಡು ಈಜ್ ಬಂದಿಲ್ಲ ಅಂದ್ರೆ, ಚಿಕ್ಕ ಹುಡುಗರು ಇಂಥವ್ರು ನೋಡಿ, ಇವ್ನಿಗೆ ಇಷ್ಟಿದ್ದಾನೆ, ಇವ್ನಿಗೆ ಇವಾಗ ಈಜ್ ಬರುತ್ತೆ. ಆ ವಯಸ್ಸಲ್ಲಿ ನಮ್ಗೆ ಈಜ್ ಹೊಡಿಯೋದೇ ಬರ್ತಾ ಇರ್ಲಿಲ್ಲ. ಸೊ ಅವಾಗ ಆ ಎಣ್ಣ ಕಾಪಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿ ಇರೋದು. ಈಜ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಹೋಗೋದಕ್ಕೆ ಹೋಗ್ಬೇಡಿ. ಸೊ ಈ ಸೊಂಪು ಅಷ್ಟೇ, ಅಷ್ಟು ಆಳ ಇಲ್ಲ ನೋಡಿ. ನಾನು ನಿಂತ್ಕೊಂಡಿದ್ದೀನಿ ಸೆಂಟ್ರಲ್ಲಿ ಇರೋದು, ನಾನು ಸೆಂಟ್ರಲ್ಲಿ ಇಷ್ಟು ಆಳ ಇಲ್ಲ.
ಆ ತರ ಇನ್ಸಿಡೆಂಟ್ ಆಯ್ತು ನನ್ನ ಲೈಫಲ್ಲಿ. ಅವತ್ತು ಆ ಅಣ್ಣ ಕಾಪಾಡಿಲ್ಲ ಅಂದ್ರೆ ನಾನು ಇವತ್ತು ದೇವ್ರ ಅಣ್ಣಿಗೂ ಇರ್ತಾ ಇರ್ಲಿಲ್ಲ. ಅಣ್ಣಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಆ ಅಣ್ಣನ ಇವತ್ತಿಗೂ ನಾನು ಮರ್ದಿಲ್ಲ, ಮರೆಯೋದು ಇಲ್ಲ. ಸೊ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ಒಂದು ವಿಷಯವನ್ನ ಶೇರ್ ಮಾಡ್ಕೊಂಡೆ. ಸೊ ಈಜ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬೇಡಿ. ಅದೇ ತರ ಈ ತರ ಚಾಲೆಂಜು ಮಾಡೋದಕ್ಕೆ ಹೋಗ್ಬೇಡಿ. ಇವನು ಒಟ್ಟು ಹೋಗ್ತಾನೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ, ಇವನು ಇದ್ದಾನೆ ಏನೋ. ಯಾರು ಆತರ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಇನ್ನ ಎಷ್ಟು ಇರೋದಕ್ಕೆ ಆಗುತ್ತೆ ಅಂತ ನೋಡೋಣ. ಯಾರು ಇಲ್ಲ, ಅವನು ನಾನು ಒಬ್ನೇ ಇರೋದು. ಸೊ ಇದ್ರಲ್ಲಿ ಮೋಟ್ರ್ ಬೇರೆ ಐತೆ. ಸೊ ಆ ಮೋಟ್ರ್ ಗುಯ್ ಅಂತ ಇದೆ ಮುಳುಗಿದ್ರೆ. ಸೊ ನೋಡೋಣ ಇನ್ನ ಎಷ್ಟೊತ್ತಾಗುತ್ತೆ ಅಂತ. ಏನ್ ಮಾಡೋದು ಗೊತ್ತಾಗ್ದೆ ಇಲ್ಲಿ ಮಲ್ಕೊಂಡಿದ್ದೀನಿ. ಇವಾಗ ಟೈಮು ಒಂದು 12:45 ಆಗಿದೆ. ಸ್ಕೂಲ್ಗೆ ಇಳ್ದಾಗಿಂದ ಒಂದ್ ಅಜ್ಜೇನು ಆಚೆ ಇಕ್ಕಿಲ್ಲ. ಐ ಸ್ವೇರ್ ಪ್ರಾಮಿಸ್, ದೇವ್ರ ಮೇಲೆ ಆಣೆಗೂ ನಾನು ಇಕ್ಕೇ ಇಲ್ಲ. ಇವಾಗ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ, ನೀವೇ ನೋಡಿ. ನೋಡಿ ನಾನು ನೀರಲ್ಲಿ ಇದ್ದೀನಿ. ಅವನು ಇವಾಗ ಫೋನ್ ಕೊಡ್ತಾನೆ ಟೈಮ್ ತೋರ್ಸೋದಕ್ಕೆ. ಸೊ ಅವನು ಹೋಗೋಣ ಅಂತ ಅವನೇ. ನಾನು ಇಲ್ಲ, ನಾನು ಇನ್ನ ಚಾಲೆಂಜ್ ಮಾಡ್ಬೇಕು ಅಂತ ಇದ್ದೀನಿ. ಸೊ ನೋಡೋಣ ಏನು ಆಗುತ್ತೆ ಅಂತ. ಪಾಪ ಹುಡುಗ ಹೋಗ್ಬೇಕು ಅಂತ ಅವನೇ. ಏನ್ ಮಾಡುದು ಅಂತ ಅರ್ಥ ಆಗ್ತಾ ಇಲ್ಲ. ನನ್ಗೆ ಸಖತ್ ಚಳಿ ಆಗ್ತಾ ಐತೆ ನಿಜವಾಗ್ಲು. ತೋರ್ಸಪ್ಪ ಟೈಮ್. ಫೋನ್ ಏನೋ ಅದು ಒರ್ಸೋ. ಮೊಣ್ಣಗೆಲ್ಲ ಹಾಕ್ಬಿಟ್ಟವ್ರೆ ಗೈಸ್ ನನ್ನ ಮೊಬೈಲು. ನೋಡಿ ಕಾಣಿಸ್ತಾ ಇದೆಯಾ? 12:58 ಟೈಮ್ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ನಾವು 11 ಗಂಟೆಗೆ ಇಳ್ದಿದ್ದು. ಇವಾಗ 1 ಗಂಟೆ. ನಾವು 11 ಗಂಟೆಗೆ ಇಳ್ದಿದ್ದು. ಸೊ ಇವಾಗ ನೋಡಿ 1 ಗಂಟೆ ಆಗ್ತಾ ಇದೆ. ಇನ್ನ ಎಷ್ಟೊತ್ತಿರೋದಕ್ಕೆ ಆಗುತ್ತೆ ಅಂತ ಟ್ರೈ ಮಾಡ್ತೀನಿ. ಸುಮಾರು ಹೊತ್ತಾಯ್ತು, ನನ್ನಿಂದ ಆಗ್ತಾ ಇಲ್ಲ ದೇವ್ರಣಿಗೂ. ಸೊ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸಖತ್ ಚಳಿ. ಇಷ್ಟು ಬಿಸಿಲಿದ್ರು ಕೂಡ ದೇವ್ರಣಿಗೂ ಲಿಟ್ರಲಿ ಚಳಿ ಆಗ್ತಾ ಇದೆ. ಮೇಲೆ ಬಂದ್ರೆ ಅದೇ ನೀರಲ್ಲಿದ್ರೆ ಚಳಿ ಆಗ್ತಾ ಇಲ್ಲ ಅಷ್ಟೊಂದು. ಸೊ ನೋಡೋಣ ಏನಾಗುತ್ತೆ. ಅವ್ನು ಹೋಗ್ಬೇಕು ಅಂತ ಅವನೇ. ಹೋಗ್ತೀನೋ ನೀನು? ಇವಾಗ ಹೋಗ್ತೀನಿ ಅಂತ ಹೇಳಿ ಇವಾಗ ಇಲ್ಲ ಅಂತ ಹೋಗೋಣ ಅಂತ ಅವನೇ. ಜಾಸ್ತಿ ಹೊತ್ತಾಯ್ತಲ್ಲ. ಸೊ ಅದಕ್ಕಾಗಿ ತುಂಬಾ ಪ್ರಾಬ್ಲಮ್. ಅವ್ನಿಗೆ ಹೋಗೋ ಮೇಲೆ ಅಂತ ಇದ್ರು ಕೇಳ್ತಾ ಇಲ್ಲ ಅವನು. ಇಲ್ಲ ಅಣ್ಣ ಇರ್ತೀನಿ ಅಂತ ಅವನೇ. ಏನೋ ಹೋಗ್ತೀಯನೋ ಮೇಲಿಕ್ಕ? ಇಲ್ಲ ನೋಡಿ ನೀವೇ, ನಾನೇನು ಅವ್ನಿಗೆ ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ. ಅವನೇ ಇರ್ತೀನಿ ಅಂತ ಅವನೇ. ಏನೋ ನೋಡಿ ನೀವೇ ಕೇಳ್ಬೇಡಿ. ಮತ್ತೆ ನಾನು ಇಡ್ಸಿದ್ದೀನಿ ಅಂತ ಅನ್ಕೋಬೇಡಿ ದಯವಿಟ್ಟು. ಸೊ ಅವನೇ ಹೋಗ್ತಾ ಇಲ್ಲ. ಇವಾಗ 1 ಗಂಟೆ ಆಗಿದೆ. ಟ್ರೈ ಮಾಡ್ತೀನಿ ಆದಷ್ಟು ಎಷ್ಟೊತ್ತಾಗುತ್ತೆ ಅಂತ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಅಂತ. ನೋಡಿ ಇವಾಗ ಅವ್ನ ಮೇಲೆ ಹೋಗವನೆ. ನಾನು ಸ್ವಲ್ಪ ಹೊತ್ತು ಈಜ್ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಬಿಸಿಲಿದ್ರು ದೇವರಾಣಿಗೂ ಚಳಿ ಆಗ್ತಾ ಇದೆ. ಸುಳ್ಳು ಹೇಳ್ತಾ ಇಲ್ಲ, ದೇವರಾಣಿಗೂ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಈಜು ಹೊಡೆದ್ರೆ ಸರಿ ಹೋಗುತ್ತೆ. ಸೊ ಹೊಡಿತೀನಿ ನೋಡಿ. ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಸೊ ಗೀವ್ ಅಪ್ ಮಾಡ್ಬೇಡಣ ಅಂತ ಅನ್ಸ್ತಾ ಇದೆ. ದೇವರಾಣಿಗೂ ಆಗ್ತಾ ಇಲ್ಲ ನನ್ನಿಂದ. ಗೀವ್ ಅಪ್ ಮಾಡ್ಬೇಡಣ ಅಂತ ಅನ್ಸ್ತಾ ಇದೆ. ಬಟ್ ಪರವಾಗಿಲ್ಲ. ಸೊ ಮಾಡ್ತೀನಿ. ಇನ್ನ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ತೀನಿ. ಒಬ್ನೇ ಇರೋದು. ಯಾಕಂದ್ರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ನೀರಲ್ಲಿ ಇರೋದ್ರಿಂದ. ಅದಕ್ಕಾಗಿ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕಾಗಿ ಏನ್ ಮಾಡೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆದಷ್ಟು ಟ್ರೈ ಮಾಡ್ತೀನಿ. ನೋಡಿ ನನ್ನ ಕೈ ಯಾವ ತರ ಆಗಿದೆ ಅಂತ ನೋಡಿ. ನೋಡಿ ಅವನ ಕೈ ಪಾಪ ಯಾವ ತರ ಆಗಿದೆ ಅಂತ ತೋರ್ಸ. ಅವನು ಮೇಲೆ ಕಳ್ಸಿಬಿಟ್ಟೆ. ಮೇಲೇನೆ ಇದ್ದಾನೆ. ನಾನು ಇನ್ನೂ ನೀರೊಳಗಡೆನೇ ಇದ್ದೀನಿ. ನೋಡಿ ಕೈ ಯಾವ ಥರ ಆಗಿದೆ ಅಂತ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬಟ್ ಏನಂದರೆ ತುಂಬ ರಿಸ್ಕ್ ಇದೆ ಗೈಸ್. ಯಾಕಂದರೆ ನೀರಲ್ಲಿ ಇದು ಮೇಲೇನೂ ಅಲ್ಲ. ತುಂಬ ರಿಸ್ಕಿಂದ ಕೂಡಿರುವಂಥ ಚಾಲೆಂಜ್ ಇದು. ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ನನಗೆ. ನನ್ನಿಂದ ಇವಾಗಲೇ ಆಗ್ತಾ ಇಲ್ಲ. ಇವ್ವಿ ತಲೆನೋವು ಬಂದುಬಿಡುತ್ತೆ ನನಗೆ ನೀರಲ್ಲಿದ್ದರೆ. ಸಖತ್ತು ಚಳಿ ಬೇರೆ. ಇಷ್ಟು ಬಿಸಿಲಿದ್ರು ನೀವು ಅನ್ಕೋಬಹುದು ಬಿಸಿಲಲ್ಲಿ ಚಳಿ ಅಂತವನೇ ಅಂತ. ನಮ್ಮ ತಾಯಿ ಅಣ್ಣೆಗೂ ನನಗೆ ಚಳಿ ಆಗ್ತಾ ಇದೆ. ಮೇಲೆ ಇದ್ದೀನಿ, ಮುಳುಗಿದ್ರೆ ಚಳಿ ಆಗಲ್ಲ. ಸೊ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಅಂತ. ಸೊ ಗೈಸ್ ಏನು ಮಾಡೋಕ್ಕಾಗಲ್ಲ. ಗಿವ್ ಅಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಜಾಸ್ತಿ ಹೊತ್ತಾಯಿತು. ಇಷ್ಟೊತ್ತಿರೋದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ. ಹೆಲ್ತ್ಗಿಂತ ಯಾವುದು ಮುಖ್ಯ ಅಲ್ಲ. ಟ್ರೈ ಮಾಡಿದೆ ಆದಷ್ಟು, ಬಟ್ ಆಗ್ತಾ ಇಲ್ಲ. ಸೊ ಎಲ್ಲ ನಿಮಗೆ ಏನೇನು ಅಂತ ಮೇಲೆ ಬಂದು ಹೇಳ್ತೀನಿ. ಸೊ ಫೈನಲಿ ಬಂತಾ ಇದ್ದೀನಿ ಮೇಲಕ್ಕೆ ನೋಡಿ. ಸೊ ಗೈಸ್ ನೋಡಿ, ಈ ಬೆರಳುಗಳು ದೇವರಾಣಿಗೂ ನಮ್ಮ ತಾಯಿ ಅಣ್ಣೆಗೂ ನೋವ್ತಾ ಇದೆ. ಸುಳ್ಳು ಹೇಳ್ತಾ ಇಲ್ಲ. ಈ ಬೆರಳುಗಳು ಈ ಕೈಯೆಲ್ಲ ನೋವ್ತಾ ಇದೆ.
ತಲೆನೋವು ಬಂದ್ಬಿಡ್ತು. ನನ್ಗೆ ನೀರಲ್ಲಿ ಇದ್ರೆ ಆಗಲ್ಲ, ಹೆವಿ ತಲೆನೋವ್ತಾ ಇದೆ. ಸೊ ಏನ್ ಮಾಡಕ್ ಆಗಲ್ಲ, ಗಿವ್ ಅಪ್ ಮಾಡ್ಬಿಟ್ಟೆ. ಸೊ ಇವಾಗ ಟೈಮ್ ಎಷ್ಟಾಗಿದೆ, ನಾನು ಎಷ್ಟೊತ್ತು ಗೆಲ್ದೆ ಅಂತ ತೋರಿಸ್ತೀನಿ. ಸೊ ಗೈಸ್ ನೋಡಿ, ಇವಾಗ ಟೈಮು 1:23 ಏನೋ ಆಗ್ತಾ ಇದೆ, ಆಲ್ಮೋಸ್ಟ್ 1:30 ಆಯ್ತು. ಸೊ ಆದಷ್ಟು ಟ್ರೈ ಮಾಡಿದೆ ಮಾಡೋದಕ್ಕೆ, ಬಟ್ ಆಗಿಲ್ಲ. ಹೆಲ್ತ್ಗಿಂತ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ದೇವ್ರನಿಗೂ ಆಗಿಲ್ಲ. ಸೊ ಗಿವ್ ಅಪ್ ಮಾಡಿದೆ. ಬಟ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಐ ಹೋಪ್ ನೀವು ಇಷ್ಟಪಟ್ರಿ. ಯಾರು ಟ್ರೈ ಮಾಡಕ್ ಹೋಗ್ಬೇಡಿ ದಯವಿಟ್ಟು, ಪ್ಲೀಸ್ ಡೋಂಟ್ ಟ್ರೈ ದಿಸ್, ಆಯ್ತಾ? ಏನೋ ಮಾಡಕ್ ಹೋಗಿ ಅದೇನೇನೋ ಆಗ್ಬಿಡುತ್ತೆ. ನನ್ಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು ಇವಾಗ್ಲೂ ಕೂಡ, ಗೊತ್ತಿಲ್ಲ ಏನಾಗುತ್ತಾ. ಸೊ ಇಷ್ಟು ಬಿಸಿಲಿದ್ರು ನನ್ಗೆ ಇವಾಗ್ಲೂ ಚಳಿ ಆಗ್ತದೆ, ಅಷ್ಟು ಹೊತ್ತಿದ್ದೀನಿ ನೀರಲ್ಲಿ. ಸೊ ನಾವು ಸ್ಟಾರ್ಟ್ ಮಾಡಿದಾಗ ಟೈಮ್ ತೋರ್ಸಕ್ಕಾಗಿಲ್ಲ, ಟೈಮ್ ತೋರ್ಸ್ದಿರ ಧುಮುಕ್ಬಿಟ್ಟಿದ್ದೀವಿ. ಸೊ ಏನ್ ಮಾಡಕ್ಕಾಗಲ್ಲ, ನೀವು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಏನೋ ಟ್ರೈ ಮಾಡಿದ್ದೀನಿ ಕನ್ನಡದಲ್ಲಿ, ಯಾರು ಮಾಡಿಲ್ಲ ಈ ತರ. ಸೊ ನಾನ್ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಕೊಡಿ, ನನಗೆ ಸಪೋರ್ಟ್ ಕೊಡ್ತಾ ಇರಿ. ಇದೇ ತರ ತುಂಬಾ ಚೆನ್ನಾಗಿರುವಂತ ಚಾಲೆಂಜ್ಗಳು ಮಾಡ್ತೀನಿ. ಸೊ ಹಾಗೆ ಇನ್ನೊಂದು ವಿಡಿಯೋ ತುಂಬಾ ಸಖತ್ತಾಗಿ ಇರುವಂತ ಚಾಲೆಂಜ್ ಅದು. ಆ ಚಾಲೆಂಜ್ ನ ಯಾರು ಮಾಡಿರಲ್ಲ. ಸೊ ಒಂದು ಬಂಡಿ ಇದೆ, ಅದ್ರೊಳಗಡೆ ಸ್ಟೇ ಮಾಡ್ಬೇಕು. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕನ್ನಡದಲ್ಲಿ ಯಾರು ಮಾಡಿರಲ್ಲ ಇಂಥ ಕಂಟೆಂಟು. ಸೊ ನಾನು ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಕೊಡಿ ಅಷ್ಟೇ. ನೀವು ಸಪೋರ್ಟ್ ಕೊಟ್ರೆ ಇನ್ನ ಇದೇ ತರ ಸುಮಾರು ಕಂಟೆಂಟ್ಗಳು ನಿಮ್ಮ ಮುಂದೆ ತರ್ತೀನಿ, ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನೀವು ಈ ಒಂದು ವಿಡಿಯೋನ ಇಷ್ಟಪಡ್ತೀರಾ ಅಂತ ಅನ್ಕೊಂತೀನಿ. ಬಟ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆಯಾ ಅಂತ. ಅದೇ ತರ ಯಾರು ಈ ಒಂದು ಚಾಲೆಂಜ್ ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.